ಎಸ್, ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಕರ್ನಾಟಕ ಶಿಲೆಯಲ್ಲಿ ರಾಮಲಲ್ಲ ವಿಗ್ರಹ ಮೂಡಿ ಬಂದಿರೋದು. ಹಾಗಾಗಿಯೇ ಆ ಶಿಲೆ ಸಿಕ್ಕ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಈಗ ಭಕ್ತರ ಸಂಭ್ರಮವೋ ಸಂಭ್ರಮ. ಮೈಸೂರಿನ ಹಾರೋಹಳ್ಳಿ ಗುಜ್ಜೇಗೌಡನಪುರದಲ್ಲಿ ರಾಮನ ಹಬ್ಬ ನಡೀತಾ ಇದೆ. ಗೋಧೂಳಿ ಮುಹೂರ್ತದಲ್ಲಿ ಗ್ರಾಮಸ್ಥರಿಂದ ಪೂಜೆ. ಶಿಲೆ ಸಿಕ್ಕಿದಂತಹ ಜಾಗದಲ್ಲಿ ಶ್ರೀರಾಮನ ಭಕ್ತರು ಪೂಜೆ ನೆರವೇರಿಸ್ತಾ ಇದ್ದಾರೆ. ಶಿಲೆ ಸಿಕ್ಕಿದ ಜಾಗವನ್ನ ಸ್ವಚ್ಛಗೊಳಿಸಿ ಚಪ್ಪರ ಹಾಕಿದ್ದಾರೆ. ಅಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಗ್ರಾಮಸ್ಥರು ಪೂಜೆಯನ್ನ ನೆರವೇರಿಸ್ತಾ ಇರುವಂಥದ್ದು. ಇದೇ ಜಾಗದಲ್ಲೇ ಶಿಲೆ ಸಿಕ್ಕಂತಹ ಶಿಲೆ ಏನಿದೆ, ಆ ಶಿಲೆಯಲ್ಲೇ ರಾಮಲಲ್ಲಾ ಮೂರ್ತಿ ಈಗ ಕೆತ್ತನೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಶಿಲೆ ಸಿಕ್ಕಿದ ಜಾಗ ಈಗ ಭಾರಿ ಭಕ್ತಿಪೂರ್ವವಾದಂತಹ ಜಾಗ ಆಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಪೂಜೆ ನೆರವೇರ್ತಾ ಇರೋದು. ವ್ಯವಸಾಯಕ್ಕೆ ತೊಡಕಾಗಿದ್ದಂಥ ಭೂಮಿಯಲ್ಲಿ ಸಿಕ್ಕಂಥ ಶಿಲೆ ಇವತ್ತು ರಾಮನ ಮೂರ್ತಿಯಾಗಿ ರೂಪುಗೊಂಡಿದೆ. ಅಂತಹ ಒಂದು ಸ್ಥಳದಲ್ಲಿ ನಾವಿದ್ದೀವಿ. ಇನ್ನು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಕೂಡ ಈಗ ಅಯೋಧ್ಯೆಯ ರಾಮ ಮಂದಿರಕ್ಕೆ ತೆಗೆದುಕೊಂಡೋದಂಥ ರಾಮನ ಮೂರ್ತಿಯ ಶಿಲೆ ಏನಿದೆ, ಶಿಲೆಯ ಆ ಒಂದು ಭೂಮಿಯಲ್ಲಿ ಪೂಜೆ ಕೂಡ ನೆರವೇರ್ತಾ ಇದೆ. ಏನು ಮೈಸೂರು ತಾಲೂಕಿನ ಹಾರೋಹಳ್ಳಿ ಮತ್ತು ಗುಜ್ಜೇಗೌಡನಪುರ ಗ್ರಾಮದ ಎಲ್ಲೆ ಏನಿದೆ, ಎಲ್ಲೆಯಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಸಿಕ್ಕಂತಹ ಈ ಒಂದು ಶಿಲೆಯ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಇದ್ದೀವಿ. ನೀವೀಗ ಭೂಮಿಯನ್ನು ಕೂಡ ಗಮನಿಸ್ಬೋದು. ಇಲ್ಲಿನ ರಾಮದಾಸ್ ಅನ್ನೋವರ ಭೂಮಿಯಲ್ಲಿ ಸಿಕ್ಕಂತಹ ಈ ಒಂದು ಶಿಲೆ ಏನಿತ್ತು, ಈ ಶಿಲೆಯನ್ನು ಇಲ್ಲಿಂದ ಅಯೋಧ್ಯೆಗೆ ಕೊಂಡೋಗಿ ಈಗ ರಾಮಲಲ್ಲಾ ಮೂರ್ತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ಅಯೋಧ್ಯೆಯಲ್ಲೂ ಕೂಡ ಪೂಜೆ ಆಗುತ್ತೆ. ಪೂಜೆಯ ಸಂದರ್ಭದಲ್ಲೂ ಕೂಡ ಶಿಲೆ ಸಿಕ್ಕಿರ್ತಕ್ಕಂಥ ಸ್ಥಳ ಏನಿದೆ, ಸ್ಥಳದಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನು ಮಾಡಲಿಕ್ಕೆ ಎರಡು ಗ್ರಾಮದ ಗ್ರಾಮಸ್ಥರುಗಳು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಆ ಶಿಲೆಯನ್ನು ತೆಗೆದಂಥ ಸ್ಥಳ ಅಂದರೆ ಈ ಒಂದು ಸ್ಥಳದಲ್ಲಿ ಸುಮಾರು 10 ಅಡಿ ಆಳದಲ್ಲಿ ರಾಮನಿಗೆ ಸೀತೆಗಾಗಿ ಶಿಲೆಯನ್ನು ತೆಗೆದುಕೊಂಡು ಹೋಗಲಾಗಿತ್ತು. ಆ ಒಂದು ಸ್ಥಳ ಏನಿದೆ, ಸ್ಥಳದಲ್ಲಿ ಇವತ್ತು ಸಂಜೆ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಿಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬನ್ನಿ, ಈ ಒಂದು ಜಮೀನಿನ ಮಾಲೀಕರಾಗಿರ್ತಕ್ಕಂಥ ರಾಮದಾಸ್ ಅವ್ರ ನಮ್ಮ ಜೊತೆಗಿರೋ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಇವತ್ತು ಅಯೋಧ್ಯೆಯಲ್ಲೂ ಕೂಡ ವಿಶೇಷವಾದ ಪೂಜೆ ಆಗ್ತಾ ಇದೆ ದೇವಸ್ಥಾನದಲ್ಲಿ. ಇಲ್ಲೂ ಕೂಡ ನೀವು ಪೂಜೆಗೆ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ. ಏನೆಲ್ಲ ಕೆಲಸಗಳಾಗತ್ತೆ ಸರ್? ಇಲ್ಲಿ ಭೂಮಿ ಉಳಕ್ಕತ್ತ ತೊಂದರೆ ಕೊಡ್ತಾಯಿತ್ತು ಕಲ್ಲುಗಳು. ಅದಕ್ಕೆ ಒಂದು ತೆಗಿರಿ ಅಂತ ನಾವು ಕಲ್ಲು ಕೀಳೋರ್ಗೆ ಹೇಳಿದ್ವಿ. ಅವ್ರ ಕಿತ್ತರು ಒಳಗಡೆ ಇದ್ದದ್ದು ನಮಗೆ ಗೊತ್ತಿರಲಿಲ್ಲ. ಏನೋ ನಮ್ಮ ಪೂರ್ವದ ಪುಣ್ಯ, ರಾಮ ಮೂರ್ತಿ ಆಗ್ತಕ್ಕಂಥ ಕಲ್ಲು ನಮ್ಮ ಭೂಮಿಯಲ್ಲಿ ಸಿಕ್ಕಿರೋದ್ರಿಂದ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ. ನೋಡಿ, ಈ ಸಂದರ್ಭದಲ್ಲಿ ಇಲ್ಲೂ ಕೂಡ ವಿಶೇಷ ಪೂಜೆಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಏನಿದು, ಏನಕ್ಕಾಗಿ ಪೂಜೆ, ಎಷ್ಟೊತ್ತಿಗಾಗತ್ತೆ ಸರ್? ಇಲ್ಲ, ಸಂಜೆ ಒಂದು 5 ಗಂಟೆಗೆ ಪೂಜೆ ಇಟ್ಕೊಳ್ಳೋಣ ಅಂತ ಮಾಡ್ತಿದ್ವಿ. ಯಾಕಂದರೆ ಅಯೋಧ್ಯೆಯಲ್ಲಿ ಅದೇ ಥರನೇ ಪೂಜೆ ಇಟ್ಟಿದ್ದಾರೆ. ಅದೇ ಟೈಮಿಂಗ್ಸ್ ನಮಗೆ ವಾರ್ತೆಯಲ್ಲೆಲ್ಲ ನೋಡ್ತಾ ಇರ್ತೀವಿ, ಟಿ ವಿಲೆಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ಮತ್ತು ನಮ್ಮ ಗುರುಗಳು ಹೇಳಿದರು, ಸುರೇಂದ್ರ ಸರು, ಒಂದು 5 ಗಂಟೆಗೆ ಅಲ್ಲೂ ಪೂಜೆ ಮಾಡ್ತಾರೆ ಅಪ್ಪ, ನೋಡಿ ನೀವು ಅಲ್ಲೂ ಒಂದು ಶಾಂತಿ ಥರ ಪೂಜೆ ಮಾಡೋದಾದರೆ ಮಾಡಿ ಅಂತ ಹೇಳಿ ನಮಗೆ ಹೇಳ್ತಾರೆ ಗುರುಗಳು. ಅದೇ ರೀತಿ ಜಮೀನವರು ಮತ್ತು ನಾವೆಲ್ಲ ಸೇರಿ ಆ ಥರ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್. 2 ಊರವರು ಸರ್, ಗುಜ್ಜೇಗೌಡನಪುರ, ಹಾರೋಹಳ್ಳಿ 2 ಊರು ಸೇರಿ ನಾವು ಹಮ್ಮಿಕೊಂಡಿದ್ವಿ ಸರ್. ತುಂಬ ಸಂತೋಷ ಇದೆ ಸರ್. ಅದು ನಮ್ಮ ಭೂಮಿಲಿ ಆ ಕಲ್ಲು ಸಿಕ್ಕಿರೋದ್ರಿಂದ ತುಂಬ ಸಂತೋಷ ಇದೆ. ನಾವು ಈ ಕಲ್ಲು ವಿಗ್ರಹ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಯಾವುದೋ ಒಂದು ಕಾಡುಗಲ್ಲು, ನಮಗೆ ಉಳುಮೆ ಮಾಡಬೇಕಾದ್ರೆ ಸ್ವಲ್ಪ ಈ ರೀತಿ ವಿವಿಧ ರೀತಿಯಲ್ಲಿ ರಾಮನ ಆರಾಧನೆ ನೆರವೇರ್ತಾ ಇರುವಂಥದ್ದು. ಎಲ್ಲೆಲ್ಲೂ ರಾಮ ಜಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ 500ಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷದ ಭಾಗ. ಅದರ ಪರಿಣಾಮವಾಗಿ ಈಗ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯ ಹಂತಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಇಡೀ ದೇಶದ ಚಿತ್ತ ಈಗ ಅಯೋಧ್ಯೆಯತ್ತ ನೆಟ್ಟಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.